ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 13ನೇ ವಾರ ಬರೋಬ್ಬರಿ 8 ಜನ ನಾಮಿನೇಟ್ ಆಗಿದ್ದಾರೆ. ಅದರಲ್ಲಿ 4 ಜನ ಮೇಲ್ ಕಂಟೆಸ್ಟೆಂಟ್ ಗಳು, 4 ಜನ ಫಿಮೇಲ್ ಕಂಟೆಸ್ಟೆಂಟ್ ಗಳು. ಗೊತ್ತಿರೋ ವಿಷಯನೇ. ಬೆಳಿಗ್ಗೆ ಒಂದು ವೋಟಿಂಗ್ ರಿಸಲ್ಟ್ ಅಪ್ಡೇಟ್ ತಿಳಿಸ್ಕೊಟ್ಟಿದ್ದೆ, ಯಾವ ರೀತಿ ಇದೆ ಒಂದು ವೋಟಿಂಗ್ ರಿಸಲ್ಟ್ ಅನ್ಅಫಿಷಿಯಲ್ ಆಗಿ ಅಂತ. ಈಗ ಸಾಯಂಕಾಲ ಆಗೋಷ್ಟೊತ್ತಿಗೆ 2 ಪ್ರೋಮೋ ಬಂದಿದೆ. ಫ್ಯಾನ್ಸ್ ಎಲ್ಲ ತುಂಬಾ ಆಕ್ಟಿವ್ ಆಗಿದ್ದಾರೆ. ಖಂಡಿತ ಒಂದೊಂದು ಸತ್ಯ. ಟಾಪ್ 3 ಅಲ್ಲಿ ಮೋಕ್ಷತಾ, ತ್ರಿವಿಕ್ರಮ್, ಹನುಮಂತ್ ಇದ್ರು. ಬಟ್ ಇವರಲ್ಲಿ ತುಂಬಾ ಬದಲಾವಣೆ ಆಗಿದೆ. ಯಾವ ರೀತಿ ಅಂದ್ರೆ ಸುಮಾರು 5% ಹೆಚ್ಚು ಕಮ್ಮಿ ಆಗಿದೆ ವೋಟಿಂಗ್ ರಿಸಲ್ಟ್ ಅಲ್ಲಿ. ಆ ರೀತಿ ವೋಟ್ಸ್ ಬರ್ತಾ ಇದೆ. ಕೆಲವರಿಗೆ ಅದು ಯಾರ್ಯಾರು ಯಾವ ಸ್ಥಾನದಲ್ಲಿ ಇದ್ರ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಒಂದು ಲೈಕ್, ಒಂದು ಕಮೆಂಟ್ ಮತ್ತೆ ವಿಡಿಯೋ ಮಾಡೋಕೆ ತುಂಬಾ ಉತ್ಸಾಹ ಕೊಡುತ್ತೆ. ಖಂಡಿತವಾಗ್ಲೂ ಹೇಳಿದೆ 8 ಜನ ನಾಮಿನೇಟ್ ಆಗಿದ್ದಾರೆ ಅಂತ. ಮೊದಲನೇದಾಗಿ ಫಿಮೇಲ್ ಕಂಡೀಷನ್ ಯಾರ ತಗೊಂಡ್ರೆ ಧನರಾಜು, ಹನುಮಂತು, ಮಂಜು, ತ್ರಿವಿಕ್ರಮ್. ಇನ್ನು ಫಿಮೇಲ್ ಕಂಡೀಷನ್ ತಗೊಂಡ್ರೆ ಐಶ್ವರ್ಯ, ಚೈತ್ರ, ಗೌತಮಿ, ಮೋಕ್ಷತಾ. ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. ಅದು ಕೇವಲ ಗುರುವಾರ ನೈಟ್ ವೋಟಿಂಗ್ ರಿಸಲ್ಟ್ ಓಪನ್ ಮಾಡಿ ಶನಿವಾರ ಬೆಳಿಗ್ಗೆ 9 ಗಂಟೆ ತನಕ ಮಾತ್ರ ಇರುತ್ತೆ ಅಂತ ಹೇಳಿ ಬಿಗ್ ಬಾಸ್ ಕಡೆಯಿಂದ ಆಗಲಿ ಕಲರ್ಸ್ ಕಡೆಯಿಂದ ಒಂದು ಅಪ್ಡೇಟ್ ಸಿಕ್ಕಿದೆ. ಎಲ್ಲರಿಗೂ ಗೊತ್ತಿರೋ ವಿಷಯನೇ. ದಯವಿಟ್ಟು ಶನಿವಾರ ಬೆಳಿಗ್ಗೆ ಕೂಡ ನೀವು ವೋಟ್ ಮಾಡಬಹುದು. 9 ಗಂಟೆ ತನಕ ನೀವು ವೋಟ್ ಮಾಡೋ ಒಂದು ಅವಕಾಶ ಇರುತ್ತೆ. ಖಂಡಿತವಾಗ್ಲಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅವರಿಗೆ ವೋಟ್ ಮಾಡಿ ಮಿಸ್ ಮಾಡ್ದೇನೆ. ಇನ್ನು ವೋಟಿಂಗ್ ರಿಸಲ್ಟ್ ಯಾವ ರೀತಿ ಇದೆ ಅಂತೆಲ್ಲ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾನು ಬಾಟಮ್ ಇಂದ ಬರ್ತೀನಿ. 8 ಜನ ಇದ್ದಾರೆ. 8ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ನಮ್ಮ ಐಶ್ವರ್ಯ ಅವರು ಇದ್ದಾರೆ. ಖಂಡಿತವಾಗ್ಲು. ಇನ್ನು 7ನೇ ಸ್ಥಾನ ಅಂತ ತಗೊಂಡ್ರೆ ನಮ್ಮ ಚೈತ್ರ ಅವರಿದ್ದಾರೆ. 6ನೇ ಸ್ಥಾನ ಅಂತ ತಗೊಂಡ್ರೆ ಖಂಡಿತವಾಗ್ಲು 6ನೇ ಸ್ಥಾನದಲ್ಲಿ ತುಂಬಾ ಏರಿಪೇರ್ ಆಗ್ತಾ ಇದೆ. ಬಟ್ ಮಂಜಣ್ಣ ಕಂಟಿನ್ಯೂ ಆಗ್ತಾ ಇದೆ 6ನೇ ಸ್ಥಾನದಲ್ಲಿ. ಕೇವಲ 4%, 7% ಓಟು ಈ ರೀತಿ ತಗೊಂಡು 7% ಮಂಜಣ್ಣ ತಗೊಂಡು 6ನೇ ಸ್ಥಾನದಲ್ಲಿ ಇದ್ದಾರೆ. 5% ತಗೊಂಡು ಚೈತ್ರ ಇದ್ದಾರೆ. 4% ತಗೊಂಡು ಐಶ್ವರ್ಯ ಅವರು ಕೊನೆಯ ಸ್ಥಾನದಲ್ಲಿ ಇದ್ದಾರೆ. ಬಾಟಮ್ 3 ಅಂತ ತಗೊಂಡ್ರೆ ಇವ್ರು ಇದ್ದಾರೆ. ಇನ್ನ ಮೊದಲೇದಾಗಿ ಟಾಪ್ ಇಂದ ಬಂದ್ಬಿಡೋಣ. ಖಂಡಿತವಾಗಲೂ ಟಾಪ್ ಅಲ್ಲಿರೋದು ನಾನು ಮೊದಲೇದಾಗಿ ತ್ರಿವಿಕ್ರಮ್ ಅಂತ ಹೇಳಿದ್ದೆ. ಆ ಸ್ಥಾನ ಬದಲಾಗಿದೆ. ಈಗ ಮೊದಲನೇ ಸ್ಥಾನಕ್ಕೆ ನಮ್ಮ ಹನುಮಂತ್ ಅವರು ಬಂದಿದ್ದಾರೆ. ಜವಾರಿ ಮಂದಿ, ಉತ್ತರ ಕರ್ನಾಟಕದ ಹನುಮಂತ್ ಅವರು ತುಂಬಾ ಅಂದ್ರೆ ತುಂಬಾ ಓಟ್ಸ್ ಬರ್ತಾ ಇದೆ. ಯಾವಾಗಾದ್ರೆ ಕಳಪೆ ಅಂತ ಬಂತೋ ಆವಾಗಿಂದ ಅತಿ ಹೆಚ್ಚಾಗಿ ಓಟ್ಸ್ ಬರ್ತಾ ಇದೆ. ಕೆಲವು ವೆಬ್ಸೈಟ್ ಗಳಿಂದ ತಗೊಂಡಾಗ, ಕೆಲವು ಇದರಿಂದ ಅನಲೈಸ್ ಮಾಡಿದಾಗ ಖಂಡಿತವಾಗ್ಲೂ ಅವ್ರಿಗೆ ಸುಮಾರಾಗಿ 25% ಒಬ್ರಿಗೆ ಓಟ್ ಸಿಗ್ತಿದೆ. 100ರಲ್ಲಿ 25% ಅಂತ ಲೆಕ್ಕ ಹಾಕಿ ಇನ್ನು 7 ಜನ 75% ತಗೊಂಡ್ರೆ ಇವರೇನೆ 25% ಓಟ್ ಕವರ್ ಆಗ್ತಾ ಇದೆ. ಖಂಡಿತವಾಗ್ಲೂ ತುಂಬಾ ಅದ್ಭುತ ಅಂತ ಹೇಳ್ಬೋದು. ರೊಚ್ಚಿಗೆದ್ದಿದ್ದಾರೆ ಹನುಮಂತ್ ಅವ್ರ ಫ್ಯಾನ್ಸ್ ಅಂತ ಹೇಳ್ಬೋದು. ಮೊದಲನೇ ಸ್ಥಾನ 25% ತಗೊಂಡು ಹನುಮಂತ್ ಅವರು ಇದ್ದಾರೆ. 2ನೇ ಸ್ಥಾನದಲ್ಲಿ ಬಂದ್ಬಿಟ್ಟು 20% ತಗೊಂಡು ನಮ್ಮ ತ್ರಿವಿಕ್ರಮ್ ಅವರು ಇದ್ದಾರೆ. ಇನ್ನು 17% ತಗೊಂಡು ನಮ್ಮ ಇವರು ಮೋಕ್ಷತಾ ಅವರು ಇದ್ದಾರೆ 3ನೇ ಸ್ಥಾನದಲ್ಲಿ. ಇನ್ನು 4ನೇ ಸ್ಥಾನ ಅಂತ ಬಂದಾಗ ನಮ್ಮ ಗೌತಮ್ ಇದ್ದಾರೆ. 5ನೇ ಸ್ಥಾನ ಅಂತ ಬಂದಾಗ ನಮ್ಮ ಇವರಿದ್ದಾರೆ, ಧನರಾಜ್ ಅವರು ಇದ್ದಾರೆ. ಈ ರೀತಿಯಾಗಿದೆ. ಖಂಡಿತವಾಗ್ಲೂ ನಮ್ಮ ಚೈತ್ರ ಅವರ ಒಂದು ವೋಟಿಂಗ್ ರಿಸಲ್ಟ್ ಅಲ್ಲಿ, ಹನುಮಂತ್ ಅವರ ಒಂದು ವೋಟಿಂಗ್ ರಿಸಲ್ಟ್ ಅಲ್ಲಿ ತುಂಬಾ ಬದಲಾವಣೆ ಆಗ್ತಾ ಇದೆ. ಖಂಡಿತವಾಗ್ಲೂ ಈ ವಾರ ಅಂತೂ ಚೈತ್ರ ಹೋಗಲ್ಲ. ಯಾರು ಹೋಗ್ತಾರಂತ ಅನ್ಕೋಬೇಡಿ. ನನ್ನ ಪ್ರಕಾರ ಈ ವಾರ ಮನೆಗೆ ಹೋಗೋದು ಐಶ್ವರ್ಯನೇ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಟಾಪ್ ಇಂದ ಯಾರಿದ್ದಾರೆ ಅಂತ ಹೇಳಿ. ಮೊದಲನೇ ಸ್ಥಾನ ಹನುಮಂತು, 2ನೇ ಸ್ಥಾನ ನಮ್ಮ ತ್ರಿವಿಕ್ರಮ್, 3ನೇ ಸ್ಥಾನ ಮೋಕ್ಷತಾ, 4ನೇ ಸ್ಥಾನ ಅಂತ ತಗೊಂಡ್ರೆ ಖಂಡಿತವಾಗ್ಲೂ ನಮ್ಮ ಗೌತಮಿ ಬರ್ತಾರೆ. 5ನೇ ಸ್ಥಾನ ಅಂತ ಬಂದ್ರೆ ನಮ್ಮ ಧನರಾಜ್ ಅವರು ಇದ್ದಾರೆ. 6ನೇ ಸ್ಥಾನದಲ್ಲಿ ಮಂಜು ಇದ್ದಾರೆ. 7ನೇ ಸ್ಥಾನದಲ್ಲಿ ಚೈತ್ರ ಅವರು ಇದ್ದಾರೆ. 8ನೇ ಸ್ಥಾನದಲ್ಲಿ ಐಶ್ವರ್ಯ ಇದ್ದಾರೆ. ಈ ರೀತಿ ಇದೆ ಶುಕ್ರವಾರ ಸಾಯಂಕಾಲ ಒಂದು ವೋಟಿಂಗ್ ರಿಸಲ್ಟ್. ಮತ್ತೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ನೀವ್ ಯಾರು ವೋಟ್ ಮಾಡಿದ್ರ ಅಂತ ಕಮೆಂಟ್ ಮಾಡಿ. ಮಿಸ್ ಮಾಡ್ದೇನೆ ವೋಟ್ ಮಾಡಿ ಎಲ್ಲರೂ. ಹಾಗೆ ಚಾನಲ್ ಕೂಡ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.